ಸಾಹೇಬ್ರಿಗೆ ವಯಸ್ಸಾಯಿತು, ರಿಟೈರ್ಮೆಂಟ್ ಆಗ್ಲಕ್ಕಂತ ಆರಾಮ್ ಮನ್ಯಾಗ ರೆಸ್ಟ್ ಮಾಡ್ತಾರೆ, ಸ್ಟ್ರಗಲ್ ಮಾಡೋದು ಕಡಿಮೆ ಆಗ್ತದೆ ಅಂತೇಳಿ ಒಂದು ರೀತಿ ಖುಷಿ. ಯಾಕಂದ್ರೆ ಅವ್ರ ಜೀವನದಾಗ ಕಂಟಿನ್ಯೂ ಕೆಲಸ ಮಾಡ್ಕೊಂಡು ಬಂದಾರ. ಈ ಇನ್ಮೇಲೆ ವೃತ್ತಿ ಜೀವನದಾಗ ಆರಾಮ್ ರೆಸ್ಟ್ ಮಾಡ್ಬೋದು, ಆರಾಮ್ ಜೀವನ ನಡೆಸ್ಬೋದು ಅಂತೇಳಿ ಇನ್ನೊಂದು ನಮಗೆ ಆತಂಕ ಏನಾಗ್ಯದಪ್ಪ ಅಂದ್ರೆ, ಅವರು ಬಂದಾರ ಹಿಡ್ಕೊಂಡು ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಏನು ಚೀಫ್ ಇಂಜಿನಿಯರ್ ಆಗಿ ಭೀಮರಾಯನಗುಡಿಗೆ ಬಂದಾಗ ಹಿಡ್ಕೊಂಡು ನಮಗೆ ಹೆಂಗೆ ಏನಪ್ಪ ಅಂದ್ರೆ, ನೀರಿಂದ ಏನಾರ ಸಮಸ್ಯೆ ಬಂತಪ್ಪ ಅಂದ್ರೆ ನಮಗೊಂದು ಧೈರ್ಯ ಪ್ರೇಮ್ ಸಿಂಗ್ ಸಾಹೇಬ್ರಾರ ಅವ್ರ ಮೇಲೆ ಐಡಿಯಾ ತೊಗೋಬೋದು, ಇಲ್ಲ ಧೈರ್ಯದಿಂದ ಆಫೀಸ್ಗೆ ಹೋಗ್ಯಾನಪ್ಪ ಅಂತಂದ್ರೆ ನಾವು ಅದ್ರ ಸಲಹೆನೂ ತೊಗೋಬೋದು, ಇಲ್ಲ ನಾವು ಹೋರಾಟ ಮಾಡಿದ್ರೆ ಅದಕ್ಕೆ ಸ್ಪಂದಿಸಂಥ ವ್ಯಕ್ತಿ ಇದ್ದರು. ಇನ್ನು ಮುಂದಿನ ಅಧಿಕಾರಿಗಳು ಹೆಂಗೆ ಬರ್ತಾರೋ ಏನೋ ಅಂತ ಅದೊಂದು ನಮಗೆ ಆತಂಕ. ನಮ್ಮ ಅವಧೂರಂತೂ ಬಾಂಧವ್ಯ ಹೆಂಗಿತ್ತಪ್ಪ ಅಂತಂದ್ರೆ, ಮೊಟ್ಟ ಮೊದಲಿಗೆ ಈ ನಮ್ಮ ಭಾಗಕ್ಕೆ ನೀರಾವರಿ ಆದಮೇಲೆ ಈಗ ಹೆಂಗಪ್ಪ ಅಂದ್ರೆ ರೈತ ಸಂಘದವರು, ರೈತರು ಮತ್ತು ಅಧಿಕಾರಿಗಳಂತಂದ್ರೆ ಒಂದು ಸಂಬಂಧಿಕರು ಇದ್ದಂಥ ಒಂದು ಆ ರೀತಿ ಸಂಬಂಧ ಬಾಂಧವ್ಯ ಇರ್ತಕ್ಕಂಥದ್ದು. ರೈತ ಸಂಘದವರಿಗೆ ಪ್ರಥಮವಾಗಿ ಗೌರವ ಕೊಡ್ತಕ್ಕಂಥ ವ್ಯಕ್ತಿಯಪ್ಪ ಅಂತಂದರೆ ಇಂಜಿನಿಯರ್ಸ್ ಡೇ ದಿನ ನಮ್ಮ ರೈತ ಸಂಘದ ಮುಖಂಡರಿಗೆ ಏನಪ್ಪ ಅಂದ್ರೆ ಕರೆಸಿ ಸನ್ಮಾನ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಯಪ್ಪ ಅಂದ್ರೆ ಅದು ಪ್ರೇಮ್ ಸಿಂಗ್ ಸಾಹೇಬರು. ಅವರಿಗೆ ಈ ವೇದಿಕೆ ಮುಖಾಂತರ ಮತ್ತು ನಾನು ವೈಯಕ್ತಿಕ ನನ್ನ ರೈತ ಸಂಘದ ವತಿಯಿಂದ ಅವ್ರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ಅವ್ರ ವೃತ್ತಿ ಜೀವನ ಒಳ್ಳೆಯದಾಗಲಿ. ಸಾಕಷ್ಟು ಹೆಂಗಪ್ಪ ಅಂತಂದ್ರೆ ಅವರಿಗೆ ನಾನು ಇವತ್ತು ನನ್ನ ಪರ್ಸ್ನಲಿ ಅವ್ರಿಗೆ ಹೇಳಪ್ಪ ಅಂದ್ರೆ, ನೀರಾವರಿ ತಜ್ಞರು, ನೀರಾವರಿ ಬಗ್ಗೆ ಭಾಳ ಆಸಕ್ತಿ ಇರ್ತಕ್ಕಂಥವ್ರು. ಯಾಕಪ್ಪ ಅಂದ್ರೆ ನಾನು ಅವ್ರ ಜೊತೆ ಒಂದೊಂದು ಸಲ ನಾನು ಅವ್ರ ಆಫೀಸ್ಗೆ ಹೋದ್ನಪ್ಪ ಅಂದ್ರೆ ಒಂದೊಂದು ತಾಸು ಡಿಸ್ಕಸ್ ಮಾಡೀವಿ. ಪಾಟೀಲ್ ಹಿಂಗಿರ್ತದ್ರಿ, ನೀರಿನ ಸಮಸ್ಯೆ ಈ ರೀತಿ ಇರ್ತಾವ, ನಾವು ಈ ರೀತಿ ಸ್ಟ್ರಗಲ್ ಮಾಡೀವಿ. ಸಣ್ಣ ಆಫೀಸರ್ ಹಿಡ್ಕೊಂಡು ಹಿಡ್ಕೊಂಡು ಚೀಫ್ ಇಂಜಿನಿಯರ್ ತಗೋನು ಯಾಕಪ್ಪ ಅಂದ್ರೆ ಎಲ್ಲೇ ಹೋದ್ರೂ, ಎಲ್ಲೇ ಕೆಲಸ ಮಾಡಿದ್ರು ತಮ್ಮದೇ ಒಂದು ಛಾಪನ್ನು ಮೂಡಿಸಿ, ತಮ್ಮದೇ ಆದಂಥ ಒಂದು ಪ್ರಾಮಾಣಿಕ ಕೆಲಸ ಮಾಡಿ ಅಲ್ಲಿ ಒಂದು ಗುರುತನ್ನು ಇಟ್ಟು ಬರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಪ್ರೇಮ್ ಸಿಂಗ್ ಸಾಹೇಬ್. ನಾವು ಅವರು ಬಂದಾಗ ಅವರು ಒಂದು ಕಾಲಘಟ್ಟದಾಗ ನಾವೇನಪ್ಪ ಅಂದ್ರೆ ಒಂದು 2 ವರ್ಷ ಏನೋ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡೀವಿ. ಅವ್ರಿಗೆ ಒಂದು ಸ್ವಲ್ಪ ಸ್ಟ್ರಗಲ್ನೂ ಕೊಟ್ಟಿವಿ. ಒಂದು ಸಲ ಹತ್ತಿಗುಡ್ರದಾಗ ಬಿಸಿಲಾಗ ಒಂದು ತಾಸೇನು 2 ತಾಸು ನಿಂದಿರ್ಸಿವಿ ಹತ್ತಿಗುಡ್ರ ಕ್ರಾಸ್ನಾಗ. ಮತ್ತು ಆಮೇಲೆ ನಾರಾಯಣಪುರ ಡ್ಯಾಮ್ನಾಗೂ ಒಂದು 2-3 ತಾಸು ಬಿಸಿಲಾಗಿ ನಿಂದಿರ್ಸಿವಿ. ಅದನ್ನು ರೈತರ ಸಲುವಾಗಿ ಅವರು ಭಾಳ ಸ್ಪಂದಿಸ್ತಾರೆ. ಯಾಕಪ್ಪ ಅಂದ್ರೆ ನಾವು ಮೊನ್ನೆ ಆಲಿಮಟ್ಟಿ ಜಲಾಶಯ ಹೈಟ್ ಮಾಡ್ಬೇಕಂತೇಳಿ ಒಂದು ಹೋರಾಟ ಮಾಡಿದೆವು ಆಲಿಮಟ್ಟಿ ಡ್ಯಾಮಲ್ಲಿ. ಸೊ ನನಗೆ ಅದ್ರ ಬಗ್ಗೆ ಏನೂ ನಾಲೆಜ್ ಇದ್ದಿಲ್ಲ. ಪಾಟೀಲ್ ಇದು ಭಾಳ ಎಸೆನ್ಷಿಯಲ್ಲು, ನೀವು ಮಾಡ್ಲಕ್ಕಂಥದ್ದು ಒಳ್ಳೆಯದು. ನನಗೆ ಫಸ್ಟ್ ಆ ಹೋರಾಟ ಸುಮಾರು ಒಂದು 3,000 ಹಿಡ್ಕೊಂಡು 4,000 ಜನ ಕಲಿಸಿ ಹೋರಾಟ ಮಾಡ್ಲಿಕ್ಕೆ ನನಗೆ ಏನಪ್ಪ ಅಂದ್ರೆ ಪ್ರೋತ್ಸಾಹ ಮಾಡಿದವ್ರು. ಹೆಂಗಪ್ಪ ಅಂದ್ರೆ ನನಗೆ ಫಸ್ಟ್ ಅಪ್ರಿಷಿಯೇಟ್ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಪ್ರೇಮ್ ಸಿಂಗ್ ಸಾಹೇಬರು. ನನ್ನ ತಂದೆ ಸಮಾರಂಭದನ್ನು ತಪ್ಪಾಗಲಾರಂತ ಸಂದರ್ಭ. ಯಾಕಪ್ಪ ಅಂದ್ರೆ ಒಂದು ಮನುಷ್ಯಗೆ ಯಾವ ತಿಳುವಳಿಕೆ ಇರಲ್ಲ, ಒಂದ್ರ ಬಗ್ಗೆ ನಾಲೆಜ್ ಇರಲ್ಲ. ನಾವು ರೈತ ಸಂಘದ ಹೋರಾಟಗಾರರಿಗೆ ಇರ್ಬೋದು, ಬಟ್ ಈ ಸಂದರ್ಭದಾಗ ಏನಪ್ಪ ಅಂದ್ರೆ ಈ ಭಾಗಕ್ಕೆ ನೀರಾವರಿ ಎಲ್ಲಿ ನಾರಾಯಣಪುರ, ಎಲ್ಲಿ ಆಲಿಮಟ್ಟಿ, ಅಲ್ಲಿನಿಂದ ನಮ್ಮದು ಹೊಲಕ್ಕೆ ಕೊನೆಯ ತನೂ ನೀರು ತಂದು ಮುಟ್ಟಿಸ್ಲಿಕ್ಕೆ ಕಾರಣೀಭೂತರು ಯಾರಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಇಂಜಿನಿಯರ್ಸ್. ನಿಮ್ಮದೆಲ್ಲ ಸ್ಟ್ರಗಲ್ಲು. ನಮಗೆ ಏನೇ ಒಂದು ನಾಲೆಜ್ ಇದ್ದನೋ ಅದು ನಿಮ್ಮನಿಂದ ನಾವು ಕಲ್ತೀವಿ ಅಂದ್ರೂ ತಪ್ಪಾಗಲಾರ್ದಂತ ಹೇಳ್ತೀನಿ. ಅವ್ರ ವೃತ್ತಿ ಜೀವನ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನದಾಗ ನನಗನ್ಸಿ ಮಟ್ಟಿಗೆ ಅವರು ವೃತ್ತಿ ಜೀವನ ಈಗೇನು ರಿಟೈರ್ಡ್ ಆದ ಒಂದು 2-3 ತಿಂಗಳು ಆರಾಮಿರಲಿ. ನಾವು ಏನಪ್ಪ ಅಂದ್ರೆ ಅವ್ರಿಗೆ ಹಸ್ತಶಾಲಕ್ಕೆ ರೈತ ಸಂಘಕ್ಕೆ ತೊಗೋಬೇಕು ಅಂದ್ರೆ ಮುಂದಿನ ದಿನದಾಗ ನಮಗೆ ಏನಪ್ಪ ಅಂದ್ರೆ ಹೋರಾಟ ಮಾಡ್ಲಿಕ್ಕೆ, ನಮ್ಮ ರೈತರಿಗೆ ನ್ಯಾಯ ಸಿಗ್ಲಿಕ್ಕೆ ನಮಗೆಲ್ಲರಿಗೆ ಅನುಕೂಲ ಆಗ್ತದೆ. ಸರ್, ನಿಮಗೆ ನಮ್ಮ ರೈತ ಸಂಘಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ಮತ್ತು ಅವ್ರ ಕುಟುಂಬಕ್ಕೆ ಅವರಿಗೆ ಒಳ್ಳೆಯದಾಗಲಿ. ಅವ್ರ ಜೊತೆಗೆ ಅವ್ರ ವೃತ್ತಿ ಜೀವನದಾಗೂ ನಾವು ಜೊತೆಗಿದ್ದೀವಿ. ಮುಂದೆ ರಿಟೈರ್ಡ್ ಆದಮೇಲೂ ನಿಮ್ಮ ಪರ್ಸ್ನಲಿ ಫ್ಯಾಮಿಲಿ ಮೆಂಬರ್ ಆಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಾಗ ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸಿ, ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ ಸಲ್ಲಿಸಿ ಧನ್ಯವಾದಗಳು.